ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೃಷ್ಣವೇಣಿ. ಇವತ್ತಿನ ನಮ್ಮ ಪಯಣ ತುಮಕೂರು ಜಿಲ್ಲೆಯ ಮಧುಗಿರಿ ಕಡೆಗೆ. ಇಲ್ಲಿರುವಂಥ ದಂಡು ಮಾರಿಯಮ್ಮ ದೇವಾಲಯವನ್ನು ವೀಕ್ಷಣೆ ಮಾಡೋಕ್ಕಂತ ಹೋಗ್ತಾ ಇದ್ದೀರಿ ಫ್ರೆಂಡ್ಸ್. ಈ ದಂಡು ಮಾರಿಯಮ್ಮದ ಒಂದು ಸಣ್ಣ ಕತೆ ಇದೆ, ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಇದು ಹೈದರ್ ಅಲಿಯ ಕಾಲದಲ್ಲಿ ಅವರ ಕ್ಷೇತ್ರವಾಗಿರ್ತದೆ. 600 ವರ್ಷಗಳ ಹಳೆ ಕಾಲದ ದೇವಾಲಯ ಅಂತ ಹೇಳ್ತಾರೆ ಇದನ್ನು. ಇಲ್ಲಿ ಚಿಕ್ಕಪ್ಪಗೌಡ ಎಂಬ ರಾಜರಿಂದ ಈ ದೇವಸ್ಥಾನ ಸ್ಥಾಪನೆ ಆಗಿರುತ್ತೆ. ಈ ದಂಡುಮಾರಿಯಮ್ಮ ದೇವರು ತುಂಬ ಶಕ್ತಿಶಾಲಿ ದೇವರಾಗಿರ್ತಾರೆ. ಈ ಮಧುಗಿರಿಯಲ್ಲಿ ಏಕಶಿಲೆ ಅಂತಲೇ ಪರ್ವತ ಅಂತಿದೆ, ಅಂದರೆ ಬೆಟ್ಟ ಇದೆ. ಅದು ತುಂಬ ಪ್ರತೀತಿ ಇಲ್ಲಿ. ಚಿಕ್ಕಪ್ಪಗೌಡ ರಾಜರು ಯುದ್ಧದ ಸಂದರ್ಭದಲ್ಲಿ ಪರಾಜಯ ಆಗ್ತಾ ಇರುತ್ತೆ ಅವ್ರಿಗೆ ಯುದ್ಧಕ್ಕೆ ಹೋದಾಗ. ಆವಾಗ ಈ ಮಧುಗಿರಿ ತಾಯಿ ದಂಡು ಮಾರಿಯಮ್ಮ ತಾಯಿಯವರು ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಚಿಕ್ಕಪ್ಪಗೌಡ್ರಿಗೆ ಹೇಳ್ತಾರೆ, ನಿನ್ಗೆ ಯಾವಾಗೂ ಪರಾಜಯ ಆಗ್ತಾ ಇರುತ್ತಲ್ಲ, ನೀನು ಚಿಂತೆ ಮಾಡಬೇಡ, ನಾನು ಶಿಲೆ ರೂಪದಲ್ಲಿದ್ದೀನಿ, ನನಗೆ ನೀವು ಒಂದು ದೇವಸ್ಥಾನನ ಕಟ್ಟಿಸಿ ಅಂತ ಚಿಕ್ಕಪ್ಪಗೌಡ್ರಿಗೆ ಹೇಳಿದಾಗ ಅವರು ದೇವ್ರನ್ನ ಹುಡುಕಿಸಿ ಅಲ್ಲಿ ದೇವಸ್ಥಾನನ ಕಟ್ತಾರೆ. ಕಟ್ಟಿದ ಮೇಲೆ ಅವರು ಯುದ್ಧಕ್ಕೆ ಹೋದಾಗೆಲ್ಲ ಅವ್ರಿಗೆ ಜಯ ಅನ್ನೋದು ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಆವಾಗಿಂದ ಹಳೆ ಕಾಲದಿಂದ ಈ ತಾಯಿನ ನಂಬಿದವರಿಗೆ ಕೈ ಬಿಡಲ್ಲ ಅನ್ನೋದು ಒಂದು ಪ್ರತೀತಿ ಫ್ರೆಂಡ್ಸ್. ನೋಡಿ, ಆ ಕಾಲದಿಂದ ನಂಬ್ಕೊಂಬಂದಿದ್ದಾರೆ. ಇವಾಗ ನಾವು ಎರಡು ಬಾರಿ, ಇದು 2ನೇ ಬಾರಿ ಹೋಗ್ತಾ ಇರೋದು. ಮೊದಲನೇ ಬಾರಿ ನಾವು ಹರಕೆ ಮಾಡ್ಕೊಬಂದು ನಮಗೆ ಒಳ್ಳೇದಾಗಿರೋದ್ರಿಂದ ನಾವು ಅದನ್ನು ತೀರಿಸ್ಕೊಬಂದ್ರಿ. ಇದು 2ನೇ ಬಾರಿ ನಾವು ಆ ತಾಯಿಗೆ ದರ್ಶನಕ್ಕಂತ ಹೋಗ್ತಾ ಇದ್ದೀರಿ. ಈ ದೇವಸ್ಥಾನ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನನ ಹೊಡೆದಾಕ್ದಾಗ ಕೆಲವೊಂದು ಭಕ್ತಾದಿಗಳೆಲ್ಲ ಸೇರಿ ಪುನರ್ಸ್ಥಾಪನೆಯನ್ನು ಮಾಡ್ತಾರೆ ಈ ದೇವಸ್ಥಾನನ ಫ್ರೆಂಡ್ಸ್. ನೋಡಿ, ಈ ತಾಯಿಯ ಸತ್ಯತೆ ಎಷ್ಟಿದೆ ಅಂದರೆ ನಮ್ಮದವರಿಗೆ ತುಂಬ ಚೆನ್ನಾಗಿ ಹರಕೆಯನ್ನು ಮಾಡ್ಕೊಂಡು ಹೋದಾಗ ತೀರಿಸ್ತಾರೆ. ಅದಕ್ಕೆ ನಾವು ಮತ್ತೊಮ್ಮೆ ಈ ತಾಯಿಯ ದರ್ಶನಕ್ಕಂತ ಹೋಗ್ತಾ ಇದ್ರಿ. ಇಲ್ಲಿ ಕಾಣಿಸ್ತಿದೆಯಲ್ವ, ಇದೇ ಮಧುಗಿರಿಯ ಏಕಶಿಲೆ ಅಂತಲೇ ಕರೀತಾರೆ, ಪರ್ವತ ಅಂತ ಕರೀತಾರೆ. ನೋಡಿ, ನಿಮ್ಗೆ ಕಾಣಿಸಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ತಾಯಿಯ ಸತ್ಯತೆ ತುಂಬ ಅಪಾರವಾಗಿರುವಂತಹದ್ದು ಫ್ರೆಂಡ್ಸ್. ನೋಡಿ, ಏಕಶಿಲೆ ಪರ್ವತ ಮತ್ತೊಮ್ಮೆ ವೀಕ್ಷಣೆ ಮಾಡಿ. ನಾವು ದಂಡು ಮಾರಿಯಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ನೋಡಿ, ನಮಗೆ ಇನ್ನು ಸ್ವಲ್ಪ ದೂರ ಹೋಗಿದ ತಕ್ಷಣ ತಾಯಿಯವರ ಹೆಬ್ಬಾಗಿಲು ಕಾಣಿಸುತ್ತದೆ ಫ್ರೆಂಡ್ಸ್. ನೋಡಿ, ಇದು ದೇವಾಲಯದ ಹೆಬ್ಬಾಗಿಲು. ನಾವು ಮಧುಗಿರಿ ಕ್ಷೇತ್ರಕ್ಕೆ ಬಂದಾಗ ಕಾಣಿಸುವಂಥ ಹೆಬ್ಬಾಗಿಲು. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಕುಟುಂಬದವರೆಲ್ಲ ಬಂದಿದ್ದೀರಿ. ನಮ್ಮ ಅಣ್ಣನವರು ಹರಕೆ ಮಾಡ್ಕೊಂಡಿರ್ತಾರೆ, ಅದಕ್ಕೆ ನಾವು ಹರಕೆನ ತೀರ್ಸಕ್ಕಂತ ಬಂದಿರ್ತೀರಿ. ಅಕ್ಕಿ ಮತ್ತು ತಾಯಿಯವರಿಗೆ ಬಾಗಿನ ಎಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಕೋಳಿ ಮೇಕೆಗಳನ್ನೆಲ್ಲ ಕಟ್ ಮಾಡ್ತಾರೆ ಫ್ರೆಂಡ್ಸ್. ತಾಯಿಯವ್ರಿಗೆ ಹರಕೆ ಮಾಡ್ಕೊಂಡು ಹೋದಾಗ ಅದು ಸಕ್ಸಸ್ ಆಗಿರುತ್ತಲ್ವ, ಆದಾಗ ಬಂದು ಇಲ್ಲಿ ಕೋಳಿ, ಮೇಕೆ ಮತ್ತು ಕುರಿ ಎಲ್ಲ ಹೊಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಅವರವರ ಕೈಯಲ್ಲಿ ಏನಾಗುತ್ತೋ ಅದನ್ನು ಹರಕೆ ಮಾಡ್ಕೊಂಡು ಹೋಗಿರ್ತಾರಲ್ಲ. ನಾವು ಇದು 2ನೇ ಬಾರಿ ಬಂದಿದ್ದು. ನಾವು ಮೊದಲನೇ ಬಾರಿ ಬಂದು ಹರಕೆ ಎಲ್ಲ ತೀರಿಸ್ಕೊಂಡು ಹೋಗಿದ್ರಿ ಫ್ರೆಂಡ್ಸ್. ನೋಡಿ, ಇದೇ ದೇವಾಲಯ. ಕೀರ್ತಿ ಚಿಕ್ಕದಾಗಿದ್ರು ಮೂರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಆ ರೀತಿ ದೇವಾಲಯ ಚಿಕ್ಕದಾಗಿರ್ಬೋದು, ಮೂರ್ತಿ ದೊಡ್ಡದು. ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆ ಟೈಮಲ್ಲಿ ಕಾಲಿಡೋಕ್ಕೂ ನಮಗೆ ಜಾಗ ಇರಲ್ಲ. ನಾವು ಫ್ರೀ ಟೈಮಲ್ಲಿ ಬಂದಿರೋದಕ್ಕೆ ಖಾಲಿಯಾಗಿದೆ. ಈ 3ನೇ ತಿಂಗಳಿನಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಪ್ರತಿಯೊಬ್ಬರು ಇಲ್ಲಿ ಜಾತ್ರೆಯನ್ನು ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ನೋಡಿ, ದಂಡು ಮಾರಿಯಮ್ಮನವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಂದು ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯವ್ರ ಹತ್ರ ಹೇಳಿ, ಅವರ ಮಡಿಲಿಗೆ ಹಾಕಿ ನೀವು ಬಂದು ಹರಕೆ ಮಾಡ್ಕೊಂಡು ಹೋಗಿ ಹರಕೆ ತೀರಿಸಿ ಫ್ರೆಂಡ್ಸ್. ಹರಕೆ ತೀರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆಲ್ಲ. ನೋಡಿ, ನಾವು ನಮ್ಮ ಕುಟುಂಬದವರೆಲ್ಲ ಬಂದಿದ್ದೀರಿ. ತಾಯಿಯವರ ದರ್ಶನನ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಫ್ರೆಂಡ್ಸ್. ನಾವು ಬಾಗಿನ ತಗೊಂಡು ಹೋಗ್ತಾ ಇದ್ದೀರಿ. ಇವಾಗ ನೋಡಿ, ತಾಯಿಯವರ ದರ್ಶನ ಮಾಡ್ಕೊಳ್ಳಿ, ನೀವು ದರ್ಶನ ಮಾಡಿ. ನಾವು ತುಂಬ ಖುಷಿಯಾಗಿ ನನ್ನ ಫ್ಯಾಮಿಲಿಯವರೆಲ್ಲ ದರ್ಶನ ಮಾಡಿದ್ರಿ. ಅಮ್ಮನವರು ನಾವು ಹೋದಾಗ ಬೆಣ್ಣೆ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಮುಗುಳ್ನಾಗೆ ತಾಯಿ ನಮ್ಮ ಕಷ್ಟನ ಬೇಡ್ಕೊಂಡಿದ್ದ ತಕ್ಷಣ ಪರಿಹಾರ ಮಾಡುವಂಥ ನನ್ನ ಅಮ್ಮನವರು ನೋಡಿ ಎಷ್ಟು ಮುಗುಳ್ನಗೆಯಿಂದ ಇದ್ದಾರೆ. ನೋಡೋದಕ್ಕೆ ನನಗೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ. ನಾವು ಹೋದಾಗ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಚೆನ್ನಾಗಿ ದರ್ಶನ ಆಯಿತು. ನೀವು ದರ್ಶನ ಮಾಡಿ ಫ್ರೆಂಡ್ಸ್. ಇಂಥ ದರ್ಶನ ಯಾರಿಗೂ ಸಿಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ದರ್ಶನ ಮಾಡಿಕೊಂಡು ಆಚೆ ಬಂದು ನೋಡಿ, ನಾವು ಕೋಳಿ ಕಟ್ ಮಾಡ್ತಾಯಿದ್ದೀರಿ.
ಹರಕೆ ತೀರಿಸ್ಕೊಂಡ್ರಿ. ನಮ್ಮ ಹರಕೆನ ನಾವು ತೀರಿಸಿದ್ದೀರಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿಯವ್ರನ್ನ ಕರೆತನ್ನಿ, ದರ್ಶನ ಮಾಡಿ ತಾಯಿಯವ್ರನ್ನ ಚೆನ್ನಾಗಿ ಬೇಡ್ಕೊಂಡು ಹೋಗಿ, ನಿಮಗೂ ಒಳ್ಳೆಯದಾಗುತ್ತೆ. ನೋಡಿ ಇವಾಗ ಇಲ್ಲಿ ತುಂಬ ಪಾರ್ಕಿಂಗ್ ಇದೆಯಲ್ವಾ, ಈ ಪ್ಲೇಸಲ್ಲಿ 3ನೇ ತಿಂಗಳಲ್ಲಿ ತುಂಬ ಜಾತ್ರೆ ಆಗುತ್ತೆ. ಪ್ರತಿಯೊಂದು ಕಡೆಯಿಂದ ಬಂದು ಜಾತ್ರೆ ಮಾಡಿಕೊಂಡು ಹರಕೆ ಮಾಡ್ಕೊಂಡವರು ಹರಕೆ ತೀರಿಸ್ಕೊಂಡು ಚೆನ್ನಾಗಿ ದರ್ಶನ ಆ ಟೈಮಲ್ಲಿ ನಮಗೂ ಇಷ್ಟು ಮಾತ್ರ ಇರೋದಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ತುಂಬ ಚೆನ್ನಾಗಿ ನಮ್ಮದು ದರ್ಶನ ಆಯಿತು. ತುಂಬ ನೋಡಿ ಇದೆಲ್ಲ ದೇವಸ್ಥಾನ ನೋಡಿ ಹತ್ರವಾಗಿ ತೋರಿಸ್ತಾಯಿದ್ದೀನಿ. ಇದು ಹಿಂದೆ ಇರೋದು ಬೆಟ್ಟ. ತುಂಬ ಚೆನ್ನಾಗಿದೆ ದೇವಸ್ಥಾನ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಮ್ಮೆ ಭೇಟಿ ಮಾಡಿ ಫ್ರೆಂಡ್ಸ್. ನೋಡಿ ಯಾರೋ ಬೇರೆಯವರು ಹರಕೆ ಮಾಡಿಕೊಂಡು ಕುರಿನೆಲ್ಲ ಕಟ್ ಮಾಡ್ತಿದ್ದಾರೆ. ಪ್ಲೀಸ್ ಇಷ್ಟ ಆದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್ ಬಾಯ್.